ಟಿಕೆಟ್ ಫಿನಾಲೆ. ಹಾ ದೇವ್ರೆ, ಯಾರಪ್ಪ ಹೋದರು? ಲವ್ ಆಗೋಯ್ತು ನನಗೆ ಪ್ರೇಮ್ ಸರ್ ಜೊತೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಲೈವ್ ವಿಚಾರಗಳಿಗೆ ಎಲ್ರಿಗೂ ಸ್ವಾಗತ. ಕಿಲ್ಲಿಯವರು ಖುದ್ದಾಗಿ ಟಿಕೆಟ್ ಫೈನಲ್ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ನಮ್ಮ ಧ್ರುವಂತ್ ಅವರು, ಅಶ್ವಿನಿ ಅವರು ಯಾರಿಗೂ ಐ ಲವ್ ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ಟಿಕೆಟ್ ಫೈನಲ್ ಅಂದ್ರೆ ಏನು, ಸ್ಟಾರ್ಟ್ ಆಗಿದೆಯಾ, ಸ್ಟಾರ್ಟ್ ಆಗ್ಬೇಕಾ, ಮತ್ತೆ ಅದ್ರ ಜೊತೆಗೆ ಈ ವೀಕಲ್ಲಿ ಮತ್ತೊಂದು ಎಲಿಮಿನೇಷನ್ ಆಗುತ್ತಾ, ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಇದೆಯಾ, ಮತ್ತಷ್ಟು ಹಲವಾರು ವಿಚಾರಗಳು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರೋ ಮೊದಲು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಮತ್ತೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಟ್ಲೀಸ್ಟ್ 200 ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸ್ಕಿಪ್ ಮಾಡಿದ್ರೆ ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ಪ್ರಯತ್ನ ಪಡಿ. ಬನ್ನಿ, ಲ್ಯಾಗ್ ಮಾಡಿದ್ರೆ ವಿಡಿಯೋ ಒಳಗಡೆ ಹೋಗೋಣ. ರಘು ಅಣ್ಣವರು, ಗಿಲ್ಲಿ ಅವರು, ರಕ್ಷಿತಾ ಶೆಟ್ಟಿ ಅವರು ಒಂದು ಟೇಬಲ್ ಮೇಲೆ ಕುತ್ಕೊಂಡಿರ್ತಾರೆ. ನಿಜ ಹೇಳ್ಬೇಕಂತ ಹೇಳಿದ್ರೆ ರಕ್ಷಿತ್ ಅವರು ಇವತ್ತು ಒಂಥರ ಡಾಲ್ ತರ, ಗೊಂಬೆ ತರ ರೆಡಿ ಆಗಿದ್ದಾರೆ. ರೆಡಿ ಆಗಿಬಿಟ್ಟು ಟಿಫನ್ ತಿಂತಿದ್ದಾರೆ. ಅದು ಬೇರೆ ಪ್ರಶ್ನೆ. ಇವಾಗ ಟಾಪಿಕ್ ಬರೋಣ. ಆಗ ರಘು ಅವರು ಗಿಲ್ಲಿ ಕೇಳ್ತಾರೆ, ಯಾಕೋ ಗಿಲ್ಲಿ ಬೆಳಗ್ಗೆಯಿಂದ ತುಂಬಾ ಡಲ್ ಆಗಿದೆಯಾ, ಪ್ರಪಂಚನೇ ತಲೆ ಮೇಲೆ ಬಿದ್ದಂಗೆ ಆಡ್ತಿದೆಯಲ್ಲೋ, ಯಾಕೆ ಅಂತ ಹೇಳ್ತಾರೆ. ರಕ್ಷಿತ್ ಅವರು ಹ್ಞೂ ಅಂತಾರೆ. ಆಗ ನಮ್ಮ ಗಿಲ್ಲಿ ಅವ್ರು ಇದ್ಕೊಂಡು, ಅಣ್ಣ ಟಿಕೆಟ್ ಫಿನಾಲೆ ಸ್ಟಾರ್ಟ್ ಆಯ್ತಣ್ಣ, ಯಾರು ಫಿನಾಲೆಗೆ ಹೋಗ್ತಾ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗ್ತಿದೆಯಣ್ಣ ಅಂತ ಹೇಳ್ಬಿಟ್ಟು ಗಿಲ್ಲಿ ಅವ್ರು ಹೇಳ್ತಾರೆ. ಅಂದ್ರೆ ಇಲ್ಲಿ ಗಿಲ್ಲಿ ಅವರ ಮಾತನ್ನ ಮೈಂಡ್ ಇಟ್ಟು ನೋಟಿಸ್ ಮಾಡಿದಾಗ ಡೆಫಿನೆಟ್ಲಿ ಬಿಗ್ ಬಾಸ್ ಕಡೆಯಿಂದ ಒಂದು ಇಂಟು ಬಂದಿದೆ, ಟಿಕೆಟ್ ಫಿನಾಲೆ ಗೇಮ್ ಇದೆ ಅಂತ ಹೇಳ್ಬಿಟ್ಟು. ಆ ಒಂದು ರೀಸನ್ ಇಂದ ಅವ್ರು ಆ ಮಾತು ಹೇಳ್ತಿದ್ದಾರೆ. ಹಾಗಾದ್ರೆ ಬ್ರದರ್, ಟಿಕೆಟ್ ಫಿನಾಲೆ ಸ್ಟಾರ್ಟ್ ಆಗಿದೆಯಾ? ಖಂಡಿತ ಆ ಗೇಮ್ ಇದ್ದೇ ಇರುತ್ತೆ. ಮೋಸ್ಟ್ಲಿ ಇವತ್ತು ಸಾಯಂಕಾಲ ಇಲ್ಲ ಮಧ್ಯಾಹ್ನ ಬರುವಂತಹ ಪ್ರೋಮೋದಲ್ಲಿ ಡೆಫಿನೆಟ್ಲಿ ಆ ಒಂದು ಗೇಮ್ಗೆ ಸಂಬಂಧಪಟ್ಟಿರುವಂತಹ ಒಂದು ಪ್ರೋಮೋ ಇದ್ದೇ ಇರುತ್ತೆ. ಈ ಟಿಕೆಟ್ ಫಿನಾಲೆ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಮನೆಯಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧೆಗೂ ಇಂಡಿವಿಜುವಲ್ ಆಗಿ ಈಕ್ವಲ್ ಆಗಿ ಒಂದು ಗೇಮ್ ಕೊಡ್ತಾರೆ. ಅದು ಫಿಸಿಕಲ್ ಆಗಿರ್ಬೋದು, ಮೆಂಟಲ್ ಆಗಿರ್ಬೋದು. ಬಟ್ ಒಬ್ಬೊಬ್ಬರೇ ಆಡಬೇಕು. ಈ ತರ ಒಂದು ಬಹುಮತ, ಈ ಒಮ್ಮತ, ಈ ತರ ಓಟ್ಗಳು ಹಾಕೋದು, ಬೇರೆಯವರು ಸಪೋರ್ಟ್ ಮಾಡೋದು, ಈ ರೀತಿ ಯಾವುದೇ ಒಂದು ರೀತಿ ಕಾನ್ಸೆಪ್ಟ್ ಇರಲ್ಲ. ಅವ್ರ ಗೇಮ್ನ ಅವರೇ ಆಡಬೇಕು, ಅವರೇ ಟಾಪಲ್ಲಿ ನಿಂತ್ಕೊಬೇಕು. ಆ ಒಂದು ಗೇಮ್ ಸ್ಟಾರ್ಟ್ ಆದ್ಮೇಲೆ ಹಾಲಲ್ಲಿರುವಂತಹ ಟಿವಿಯಲ್ಲಿ ಪ್ರತಿಯೊಬ್ಬರು ಫೋಟೋ ಇರುತ್ತೆ. ಫೋಟೋ ಕೆಳಗಡೆ ಅವ್ರ ಗೇಮಲ್ಲಿ ಗೇನ್ ಮಾಡಿರುವಂತಹ ಸ್ಕೋರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ವಾರದ ಎಂಡಲ್ಲಿ, ವೀಕೆಂಡ್ ಒಳಗಡೆ, ಸೊ ಯಾರು ಟಾಪಲ್ಲಿ ಇರ್ತಾರೋ, ಮೋಸ್ಟ್ಲಿ ಟಾಪ್ 1 ಇಲ್ಲ ಟಾಪ್ 2ಗೆ, ಸೊ ಅವರಿಬ್ಬರ ಮಧ್ಯೆ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಇರ್ತಾರೆ. ಸೊ ಅದ್ರಲ್ಲಿ ಯಾರು ಗೆಲ್ತಾರೋ ಅವ್ರು ಡೈರೆಕ್ಟ್ ಆಗಿ ಫೈನಲ್ ವೀಕ್ಗೆ ಕ್ವಾಲಿಫೈ ಆಗಿ ಹೋಗ್ಬಿಡ್ತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಸ್ಟ್ ಅಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈ ಒಂದು ಗೇಮ್ ಅಲ್ಲಿ ಏನಾದ್ರೂ ಸ್ಪಂದನ ಅವರು ಗೆದ್ದು ಫೈನಲ್ಗೆ ಹೋಗ್ಬಿಟ್ರೆ, ಇಷ್ಟು ದಿನ ಬಿಗ್ ಬಾಸ್ ಅವರು ಸ್ಪಂದನ ಅವ್ರನ್ನ ಕಾಪಾಡ್ಕೊಂಡ್ ಬಂದಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ಕಂತ ಆಗುತ್ತೆ. ಜಸ್ಟ್ ಜೋಕ್ ಅಷ್ಟೇ. ಅಪಾರ್ಟ್ ಫ್ರಮ್ ದಟ್, ಮನೇಲಿರುವಂತಹ ಸ್ಪರ್ಧಿಗಳು, ಸೊ ಆ ಕಡೆ ಮೇಲ್ ಆಗಿರ್ಲಿ, ಈ ಕಡೆ ಫೀಮೇಲ್ ಆಗಿರ್ಲಿ, ಯಾರು ಸ್ಟ್ರಾಂಗ್ ಆಗಿದ್ರೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಅಕಾರ್ಡಿಂಗ್ ಟು ಮೀ, ಅದು ಯಾವುದೇ ರೀತಿ ಗೇಮ್ ಕೊಟ್ಟಿರಲಿ, ಆ ಕಡೆ ಫಿಸಿಕಲ್ ಆಗಿರ್ಬೋದು, ಈ ಕಡೆ ಮೆಂಟಲ್ ಆಗಿರ್ಬೋದು. ಸೊ ಮೇಲಲ್ಲಿ ನಮ್ಮ ಧನುಷ್ ಅವರು, ಅದೇ ರೀತಿ ಫಿಮೇಲ್ ಅಂತ ಬಂದಾಗ ರಾಶಿಕ್ ಅವ್ರಿಗೆ ತುಂಬಾ ಹೈ ಚಾನ್ಸಸ್ ಇದೆ. ಸೊ ಅದು ಬಿಟ್ಟರೆ ರಘು ಅವರು. ಸೊ ನಿಮ್ಮ ಅನ್ಸಿಕೆನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅಂದ್ರೆ ಆ 3 ಜನ ಬಿಟ್ಟು ಮನೆಯಲ್ಲಿ ಇನ್ಯಾರಿಗೂ ಕ್ಯಾಲಿಬರ್ ಇಲ್ವಾ ಅಂತ ಕೇಳಿದಾಗ ಡೆಫಿನೆಟ್ಲಿ ಇದೆ, ಇರೋದಕ್ಕೆ ಇಲ್ಲರಿಗೂ ಬಂದಿರೋದು. ಸೊ ಆ ಕಡೆ ಎಲ್ಲ ಗೇಮ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಎಲ್ಲೋ ಒಂದು ಸ್ಟೆಪ್, ಅಟ್ಲೀಸ್ಟ್ 1 or 2 ಸ್ಟೆಪ್ಸ್ ಮುಂದೆ ಇರ್ತಾರೆ ಅನ್ನೋದು ನನ್ನ ಭಾವನೆ. ಆಕ್ಚುಲಿ ಈ ಒಂದು ಕಾನ್ಸೆಪ್ಟ್ ಟಿಕೆಟ್ ಫಿನಾಲೆ ಸೊ ಮೊದಲೆಲ್ಲ ಇರ್ಲಿಲ್ಲ. ಈ ಒಂದು ಲಾಸ್ಟ್ 2 ಸೀಸನ್ಸ್ ಇಂದ ಇಕ್ಕಿದ್ದಾರೆ ಅಷ್ಟೇ. ಅಂದ್ರೆ ಈ ಗೇಮ್ ಅಲ್ಲಿ ಏನ್ ಸಿಗುತ್ತೆ, ಏನ್ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಸೊ ವೋಟ್ ಬ್ಯಾಂಕ್ ನ ಹೊರತುಪಡಿಸಿ ಮನೆಯಲ್ಲಿ ದಿ ಆನೆಸ್ಟ್ ಆಗಿ ಯಾರು ಸ್ಟ್ರಾಂಗ್ ಆಗಿ ಗೇಮ್ ಮಾಡ್ತಾರೋ ಅವ್ರು ಫಿನಾಲೆಗೆ ಹೋಗ್ತಾರೆ ಅಂತ ನಾವು ಅನ್ಕೊಬಹುದು. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ತಪ್ಪೇನಿಲ್ಲ ಅನ್ಕೊಂತೀನಿ ಆಕ್ಚುಲಿ. ಸೊ ಕೆಲವ್ರಿಗೆ ಮನೆಯಲ್ಲಿ ಸರಿಯಾಗಿ ಆಡದೇ ಇದ್ರು ಕೂಡ ಆಚೆಗಳಿಂದ ತುಂಬಾ ಸಪೋರ್ಟ್ ಸಿಗ್ತಿರುತ್ತೆ. ಮನೆಯಲ್ಲಿ ಕೆಲವರು ಚೆನ್ನಾಗಿ ಆಡ್ತಿದ್ರು ಮುಂದೆ ಹೋಗಲ್ಲ. ಸೊ ಅವ್ರ ಗೇಮ್ನ ಅವರು ಪ್ರೂವ್ ಮಾಡ್ಕೊಂಡು, ಸೊ ಅವ್ರು ಡಿಸರ್ವ್ ಪರ್ಸನ್ ಅಂತ ಪ್ರೂವ್ ಮಾಡ್ಕೊಂಡು ಫೈನಲ್ ಹೋಗೋದಕ್ಕೆ ಒಂದೊಳ್ಳೆ ಚಾನ್ಸ್ ಇದೆ ಆಕ್ಚುಲಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತ ಹೇಳಿದ್ರೆ, ಈ ವೀಕಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತಾ ಅಂತ. ಸೊ ನಾವು ಹೇಳಕ್ಕೆ ಆಗಲ್ಲ, ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ 2 ವಾರ ಇರೋದು ಫೈನಲ್ಗೆ ಹೋಗೋದಕ್ಕೆ. ಈ ವಾರದಲ್ಲಿ ನಡೆಯುವಂತಹ ಗೇಮ್ಸ್ ನ ಮುಖಾಂತರ ಯಾರು ಬಾಟಮ್ ಅಲ್ಲಿ ಇರ್ತಾರೋ ಅವ್ರನ್ನ ಆಚೆಗೆ ಹಾಕಿದ್ರು ನಾವೇನು ಆಶ್ಚರ್ಯ ಪಡಂಗಿಲ್ಲ. ಪ್ರತಿಯೊಂದು ಸೀಸನ್ ಅಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಕಂಪಲ್ಸರಿ ನಡ್ಕೊಂಡೇ ಬಂದಿದೆ. ಬಟ್ ಈ ಸೀಸನ್ ಅಲ್ಲಿ ಪ್ರತಿಯೊಂದು ಲೇಟ್ ಆಗಿ ನಡೀತಿದೆ. ಆದ್ರೂ ಈ ಒಂದು ಪ್ರೋಸೆಸ್ಗೆ, ಮಿಡ್ ವೀಕ್ ಎಲಿಮಿನೇಷನ್ ಪ್ರೋಸೆಸ್ಗೆ ಟೈಮ್ ಬಂದಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಮೋಸ್ಟ್ಲಿ ನಡಿಬಹುದೇನೋ. ಪಾಪ ಗಿಲ್ಲಿ ಅವರು ಈ ಒಂದು ವಿಚಾರಕ್ಕೆ ಟಿಕೆಟ್ ಫೈನಲ್ ಯಾರು ಹೋಗ್ಬಿಡ್ತಾರೋ ಫೈನಲ್ಗೆ ಅಂತ ಥಿಂಕ್ ಮಾಡ್ಕೊಂಡು ಬೆಳಗ್ಗೆಯಿಂದ ಡಲ್ ಆಗಿದ್ದಾರೆ ಅಂತ. ಈ ವಿಡಿಯೋ ಮೊದಲಲ್ಲಿ ನೀವೊಂದು ಕ್ಲಿಪ್ ನೋಡಿರ್ತೀರಾ, ಧ್ರುವಂತ್ ಅವರು ಮತ್ತೆ ಅಶ್ವಿನಿ ಅವರು ಯಾರಿಗೂ ಐ ಲವ್ ಯು ಅಂತ ಹೇಳ್ತಿದ್ದಾರೆ. ಅದು ಯಾರಿಗೆ ಅಂತ ಹೇಳಿದ್ರೆ, ಮೊನ್ನೆ ವೀಕೆಂಡ್ ಎಪಿಸೋಡ್ ಬಂದಿದ್ರಲ್ವಾ ಪ್ರೇಮ್ ಸರ್ ಅವರು, ಅವ್ರ ಬಗ್ಗೆ ನೆನೆಸ್ಕೊಂಡು ಅವ್ರು ಬಂದಾದ್ಮೇಲೆ ಮನೆ ವಾತಾವರಣ ಚೇಂಜ್ ಆಯಿತು, ತುಂಬಾ ಚೆನ್ನಾಗಿ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಗಲಿಬಿಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರನ್ನ ಹೊಗಳ್ಕೊಂಡು ಆ ರೀತಿ ಬರ್ತಾ ನಮ್ಮ ಮೈಂಡ್ನ ಈ ರೀತಿ ಬಂದು ನೀವು ರಿಫ್ರೆಶ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್, ಅದೇ ರೀತಿ ವಿ ಲವ್ ಯು ಅಂತ ಹೇಳ್ಬಿಟ್ಟು ಧ್ರುವಂತ್ ಅವರು ಮತ್ತೆ ಅಶ್ವಿನಿ ಅವರು ಕಿಚನ್ ನಲ್ಲಿ ಇರುವಂತಹ ಕ್ಯಾಮ್ರಾ ನೋಡ್ಕೊಂಡು ಜೋರಾಗಿ ಐ ಲವ್ ಯು ಅಂತ ಕಿರ್ಚ್ಕೊಂತಿದ್ದಾರೆ. ಈ ಒಂದು ಪಾಯಿಂಟ್ ನನಗೆ ಆವತ್ತೇ ಅನಿಸ್ತು ಆಕ್ಚುಲಿ. ಸೊ ಪ್ರೇಮ್ ಸರ್ ಅವರು ಅವ್ರ ಮುಂದೆ ಡ್ಯಾನ್ಸ್ ಆಡಿದ ಪ್ರತಿಯೊಬ್ಬರಿಗೂ ಮುಂದೆ ಹೋಗ್ಬಿಟ್ಟು ಕೈ ಕೊಟ್ಟು ಅಪ್ರಿಷಿಯೇಟ್ ಮಾಡಿ, ಬಾಮಾಗ್ನೆ ನಿಮ್ಮ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಆ ಹಳ್ಳಿ ಸೊಗಡನ್ನ, ಹಳ್ಳಿ ಮಾತುಗಳನ್ನ ಮಾತಾಡ್ತಾ ತುಂಬಾ ಚೆನ್ನಾಗಿ ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಿದ್ರು. ಬಟ್ ಇವತ್ತು KD ಸಾಂಗ್ ಮೂಲಕ ಅವ್ರನ್ನ ನೆನೆಸ್ಕೊಂಡು ನಮ್ಮ ಧ್ರುವಂತ್ ಅವರು, ಅಶ್ವಿನಿ ಅವರು ಅವರಿಗೆ ಕೃತಜ್ಞತೆಗಳು ಹೇಳ್ತಿದ್ದಾರೆ. ಸ್ನೇಹಿತರೆ, ಇದು ಈ ವಿಡಿಯೋದಲ್ಲಿ ನಾವು ವಿಚಾರ. ಸೊ ಅದೇ ರೀತಿ ನಿಮ್ಗೆ ಆ ಟಿಕೆಟ್ ಫೈನಲ್ ಇರುತ್ತಾ, ಇದ್ರೆ ಯಾರು ನಿಮ್ಗೆ ಡಿಸರ್ವ್ ಅನ್ಸ್ತಾರೆ ಫೈನಲ್ಗೆ ಹೋಗೋದಕ್ಕೆ, ಇಂಡಿವಿಜುವಲ್ ಗೇಮ್ ಕೊಟ್ಟಾಗ ಯಾರು ಎಲ್ಲಾ ರೀತಿ ಚೆನ್ನಾಗಿ ಆಡಿ ಮುಂದೆ ನುಗ್ತಾರೆ ಅನ್ನೋದು ದಯವಿಟ್ಟು ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅದೇ ರೀತಿ ಮಿಡ್ ವೀಕ್ ಎಲಿಮಿನೇಷನ್ ಏನಾದರೂ ಇರುತ್ತಾ, ಇದ್ರೆ ಮನೆಯಲ್ಲಿರೋದಕ್ಕೆ ಯಾರು ಡಿಸರ್ವ್ ಇಲ್ಲ, ಯಾರು ಮನೆಯಿಂದ ಹೊರಗಡೆ ಹೋಗಬೇಕು,
ದಯವಿಟ್ಟು ಕಮೆಂಟ್ ಮೂಲಕ ಪಿನ್ ಮಾಡಿ ನಿಮ್ಮ ಅನಿಸಿಕೆ. ಇದೇ ರೀತಿ ಲೈವ್ಗೆ ಸಂಬಂಧಪಟ್ಟಿರುವಂತಹ ಸಮಾಚಾರಗಳಿಗೋಸ್ಕರ, ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಅನ್ನು, ಕುತೂಹಲ ವಿಚಾರಗಳಿಗೋಸ್ಕರ ತಪ್ಪದೆ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.